ಬೆಳಗಾವಿ ಇಸ್ಕಾನ್ನಲ್ಲಿ ವಿಜೃಂಭಣೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇಸ್ಕಾನ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಭಗವಾನ್ ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಆಚರಿಸಲಾಯಿತು. ಸಾವಿರಾರು ಭಕ್ತರು ಈ ಉತ್ಸವಕ್ಕೆ ಸಾಕ್ಷಿಯಾದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಅತ್ಯಂತ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆಸಲಾಗುತ್ತಿದೆ. ಹೆಚ್ಚುವರಿ ಶಾಮಿಯಾನ ಹಾಕಿ ಒಟ್ಟಿಗೆ 3 ದೇವರ ಆರಾಧನೆಯನ್ನು ಮಾಡಲಾಗಿದೆ. ಅಭಿಷೇಕ, ಪೂಜೆ, ಕೃಷ್ಣಲೀಲೆಯ ನಾಟಕ ಪ್ರದರ್ಶನ, ಭಕ್ತಿ ರಸಾಮೃತ, ಮಹಾರಾಜರಿಂದ ಕೃಷ್ಣ ಕಥಾಮೃತ ನಡೆಯಲಿದೆ. ಕಳೆದ 15 ದಿನಗಳಿಂದ ಜನ್ಮೋತ್ಸವದ ಉತ್ಸವ ಭಕ್ತರಲ್ಲಿ ಮನೆ ಮಾಡಿದೆ. ಜನ್ಮಾಷ್ಟಮಿಯ 2ನೇ ದಿನ ನಂದೋತ್ಸವವನ್ನು ಆಚರಿಸಲಾಗುತ್ತದೆ. ಇದೇ ದಿನ ಭಕ್ತಿ ರಸಾಮೃತ, ಮಹಾರಾಜರ ದಾಸ ಪೂಜೆ ಕೂಡ ನಡೆಯುತ್ತದೆ ಎಂದು ಭಕ್ತಿ ರಾಣಿ ದಾಸಿ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಸುಮಾರು 5000 ವರ್ಷಗಳ ಹಿಂದೆ ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮ ತಾಳಿದ್ದರು. ಹಲವಾರು ಲೀಲೆಗಳನ್ನು ಭಗವಾನ್ ಶ್ರೀಕೃಷ್ಣರು ತೋರಿಸಿದ್ದರು. ಶ್ರೀಕೃಷ್ಣನ ಭೂಮಿಕೆಯು ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದೆ. ಇಸ್ಕಾನ್ನ ವತಿಯಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ. ಮಧ್ಯರಾತ್ರಿಯಿಂದಲೇ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಅರ್ಚಕರು ಹೇಳಿದರು. ಇನ್ನು ಜನ್ಮಾಷ್ಟಮಿ ನಿಮಿತ್ತ ಎಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ಇಸ್ಕಾನ್ನ ಮಂದಿರವನ್ನು ನೋಡಲು 2 ಕಣ್ಣುಗಳು ಕಡಿಮೆ ಸಾಲದ್ದಾಗಿತ್ತು. ಮಹಾ ಆರತಿ, ಅಭಿಷೇಕ, ಮಹಾಪ್ರಸಾದಗಳಲ್ಲಿ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ ಎಂದು ಗೌರಾಂಗ್ ದಾಸ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಇದೀಗ ಬೆಳಗಾವಿಯ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆ ಮಾಡಲಾಗ್ತಿದೆ. ಬೆಳಗಾವಿಯ ಇಸ್ಕಾನ್ ದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಭಗವಾನ್ ಶ್ರೀಕೃಷ್ಣ ಜನ್ಮೋತ್ಸವ ಆಚರಿಸಲಾಯಿತು. ಸಾವಿರಾರು ಭಕ್ತರು ಈ ಉತ್ಸವದಲ್ಲಿ ಸಾಕ್ಷಿಯಾದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಸುಮಾರು 5000 ವರ್ಷಗಳ ಹಿಂದೆ ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮ ತಾಳಿದ್ದಾರೆ. ಹಲವಾರು ಲೀಲೆಗಳನ್ನು ಭಗವಾನ್ ಶ್ರೀಕೃಷ್ಣರು ತೋರಿಸಿದ್ದರು. ಶ್ರೀಕೃಷ್ಣನ ಭೂಮಿಕೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವ ಇಸ್ಕಾನ್ ವತಿಯಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ.